ನಮ್ಮ ಬೊಕ್ಕೆ ರೆಡಿ ಆಗಿದೆ, ಪಿಂಕ್ ಕಲರ್. ಎಲ್ಲ ಮಾಲ್ಗುಡಿ ಟ್ರೈನ್ ಹೇಗಿರುತ್ತೆ ಅಂತ ನೋಡ್ಕೊಬರೋಣ. ನಾನು ಎಂಥ ಪೆದ್ದಿ ಇದ್ದೀನಿ ಅಂದರೆ ಕೇಕ್ ತೊಗೊಂಡಿದ್ದೀನಿ, ಮ್ಯಾಚ್ ಬಾಕ್ಸ್ ತೊಗೊಂಬಂದಿಲ್ಲ, ಕ್ಯಾಂಡಲ್ ತೊಗೊಂಬಂದಿಲ್ಲ. ಮಾಲ್ಗುಡಿ ಹೋಮ್ ಸ್ಟೇ ನೋಡ್ಬಿಟ್ಟು ನನಗೆ ಮಾಲ್ಗುಡಿ ಬಂತು ವಿಡಿಯೋ ಮಾಡ್ಕೊ ಅಂತ ಹೇಳ್ತಿದ್ದಾಳೆ ಇವಳು. ಸೊ ನಾವಿವಾಗ ಅಂಜನಾಪುರ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಛತ್ರಾಯಿಗಡೆ ಯೂಟ್ಯೂಬ್ ಚಾನಲ್. ಗೈಸ್, ಸೊ ಪ್ರಿಯಾದು ಮಾರ್ಚ್ 23 ಬರ್ಡೇ. ಸೊ ಅವಳು ನಾಳೆ ಬರ್ತಿದ್ದಾಳೆ, ಅಂದರೆ ನಾಳೆ ಡೇಟ್ ಎಷ್ಟು ಗೊತ್ತಾ, ನಾಳೆ 11 ಶಿವಮೊಗ್ಗ ಬರ್ತಿದ್ದಾಳೆ. ಸೊ ನಾಳೆನೇ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ನಾನು ಇವತ್ತು ದುರ್ಗಿಗುಡಿ ಜೈಲ್ ಸರ್ಕಲಲ್ಲಿರೋ VI ಫ್ಲೋರಿಸ್ಟ್ಗೆ ಬಂದಿದ್ದೀನಿ. ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಏನೋ ಬಂದಿರ್ತೀನಿ ಅಂತ. ಫ್ಲವರ್ ಬೊಕ್ಕೆನ ಮಾಡಿಸೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಶಾಪ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ದುರ್ಗಿಗುಡಿಲಿ ನೋಡಿ ನಿಮಗೆ ಕಾಣಿಸ್ತಾ ಇದ್ದೀವಿ. ಇದು ಫೈನಾನ್ಸ್ ಆಪೋಸಿಟ್ ಇದೆ VI ಫ್ಲೋರಿಸ್ಟ್ ಅಂತ. ಸೊ ನಿಮಗೆ ಕಸ್ಟಮೈಸ್ಡ್ ಬೊಕ್ಕೆಗಳನ್ನೆಲ್ಲ ಮಾಡಿಕೊಡ್ತಾರೆ. ಇಲ್ಲಿ ಫ್ಲವರ್ ಬೊಕ್ಕೆಸ್ ಮತ್ತು ಕಾರ್ ಡೆಕೋರೇಷನ್ ಮತ್ತು ಬಲೂನ್ ಡೆಕೋರೇಷನ್, ಮದುವೆ, ನಾಮಕರಣ, ಗೃಹ ಪ್ರವೇಶ, ಬರ್ಡೇ ಎಲ್ಲದಕ್ಕೂ ಕೂಡ ನಿಮಗೆ ಕಸ್ಟಮೈಸ್ಡ್ ಬೊಕ್ಕೆಗಳನ್ನ ಮಾಡಿಕೊಡ್ತಾರೆ ಇಲ್ಲಿ. ನಾನು ಬೊಕ್ಕೆ ಮಾಡೋಕ್ಕೆ ಹೇಳಿ ತುಂಬ ಹೊತ್ತಾಯಿತು. ನೋಡೋಣ ಬನ್ನಿ, ಮಾಡ್ತಾ ಇದ್ದಾರೆ. ರೆಡಿ ಆಯ್ತಾ ನನ್ನ ಬೊಕ್ಕೆ? ಇನ್ನೂ ಎಷ್ಟೊತ್ತಾಗ್ಬೋದು? 5 ನಿಮಿಷ. ಮಾಡಿ ನಿಧಾನಕ್ಕೆ. ವಾವ್, ಸೂರ್ಯಕಾಂತಿ ಬಂದಿದೆ. ನಂಗೆ ತುಂಬ ಇಷ್ಟ ಸೂರ್ಯಕಾಂತಿ ಅಂದರೆ. ವಾವ್ ಅಂಕಲ್, ಇದೆಷ್ಟು ಸೂರ್ಯಕಾಂತಿದು? ಅದು 100 rupees per piece ಅಮ್ಮ. ಅಂದ್ರೆ ಇದು ಫುಲ್ ಇದು ಬಂಚು ನಿಮಗೆ 500 ಆಗುತ್ತೆ. ಆ ಪೀಸ್ ಇರುತ್ತೆ ಅದು. ಹಾ ಇದೆಲ್ಲ ಹೊಸದಾಗಿ ಬಂದಿದೆ. ಇಲ್ಲಿ ಇದೆ ನೋಡು. ಎಲ್ಲಿ? ಇದಾ? ಇದು ವೈಟ್ ಕಲರ್ ಲಿಲ್ಲಿ. ನಾನು ಇದನ್ನ ಲಿಲ್ಲಿ ಅಂದೆ. ಇದು ಮೊಗ್ಗು, ಇದು ಅರಳಿರೋದಲ್ವಾ? ಚೆನ್ನಾಗಿದೆ. ನಮ್ಮ ಬೊಕ್ಕೆ ರೆಡಿ ಆಗಿದೆ, ಪಿಂಕ್ ಕಲರ್. ಇದಕ್ಕೆ ಎಷ್ಟಾಯಿತು ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ. ಪ್ಯಾಕ್ ಮಾಡಿ. ಥ್ಯಾಂಕ್ ಯು, ಚೆನ್ನಾಗಿದೆ ಬೊಕ್ಕೆ. ನನಗೆ ತುಂಬ ಬೇಜಾರಾಗ್ತಾ ಇದೆ. ನಾನು ಈ ಥರ ಕೇಕ್ ತೊಗೊಬರೋಣ ಅಂದರೆ ಮಿನಿ ಕಪ್ ಕೇಕ್ ತೊಗೊಬರೋಣ ಅಂತ ಹೋಗಿದ್ದೆ ಕೇಕ್ ಕೆಫೆಗೆ. ಅಂದರೆ ರ್ಯಾಪಿಡೋದವರು ಆ ಕಡೆಯಿಂದನೇ ಕರ್ಕೊಂಬಂದರು ನನಗೆ. ನನ್ನ ರೂಟ್ ಇದ್ದಿದ್ದು ಆ್ಯಕ್ಚುಲಿ ಆಲ್ಕೋಳ ಸರ್ಕಲಿಂದ ಹೀಗೆ ಬರಬೇಕಂತ. ನಾನು ಅವರಿಗೆ ಕೇಳಿಕೊಂಡೆ, ಅಂದರೆ ಇಲ್ಲೆಲ್ಲಾದರೂ ಬೇಕ್ರಿ ಇದ್ದರೆ ನಿಲ್ಲಿಸಿ ಅಂತ. ಸೊ ಅವರು ಕೇಕ್ ಕೆಫೆ ಇದೆ ಅಂದ್ಕೊಂಡು ಕೇಕ್ ಕೆಫೆ ಹತ್ರ ಕರ್ಕೊಂಬಂದರು. ಈ ಥರ ಮಿನಿ ಕಪ್ ಕೇಕು ಆರ್ಡರ್ ಕೊಟ್ಟರೆ ನಾಳೆ ಬರುತ್ತೆ ಅಂತೆ. ಬಟ್ 1 ಪೀಸಿಗೆ 35 rupees. ಆ ಥರದ್ದು ನಾವು ಒಂದು ಕೊಡೋಕ್ಕಾಗಲ್ವಂತೆ. 10 ಆ ಥರ ಫುಲ್ ಆ ಥರ ಆರ್ಡರ್ ಮಾಡಿದ್ರೆ ಅಷ್ಟೇ ಅವ್ರು ಮಾಡಿಕೊಡ್ತಾರಂತೆ. ಸೊ ನಾಳೆನೇ ಅಷ್ಟೊಂದೆಲ್ಲ ಆರ್ಡರ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ಇದು ಯಾವ ಥರ ಕೇಕ್ ಗೊತ್ತಾ? ಜಸ್ಟ್ ನಾರ್ಮಲಾಗಿ ಬೇಕ್ರಿಲಿ ಇರುತ್ತಲ್ಲ ಅದೇನೇ 1 ಪೀಸ್ ತೊಗೊಂಬಂದಿದ್ದೀನಿ ಅಷ್ಟೇ. ಸ್ವಲ್ಪ ಯುನೀಕಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅದನ್ನ ತೊಗೊಬರಕ್ಕೆ ಹೋದೆ. ಅದು ಸಿಗಲೇ ಇಲ್ಲ. ಇದರಲ್ಲೇ ಏನಾದರೂ ಮಾಡ್ತೀನಿ. ಬಾಯ್. ನಾನು ಎಂಥ ಪೆದ್ದಿ ಇದ್ದೀನಿ ಅಂದರೆ ಕೇಕ್ ತೊಗೊಂಡಿದ್ದೀನಿ, ಮ್ಯಾಚ್ ಬಾಕ್ಸ್ ತೊಗೊಂಬಂದಿಲ್ಲ, ಕ್ಯಾಂಡಲ್ ತೊಗೊಂಬಂದಿಲ್ಲ. ಸುಮ್ಮನೆ ಕೇಕ್ ಒಂದು ಹಿಡ್ಕೊಂಡು ಬಂದುಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ರ್ಯಾಪಿಡೋದವ್ರನ್ನ ವೆಯ್ಟ್ ಮಾಡಿಸ್ತಾ ಇದ್ದೆ. ನನಗೆ ಅದು ಸ್ವಲ್ಪ ತಲೆಯಲ್ಲಿತ್ತು, ಅವರು ವೆಯ್ಟ್ ಮಾಡ್ತಿದ್ದಾರಲ್ಲ ಅಂತೇಳಿ ತಲೆಗೇನು ಓಡಲಿಲ್ಲ. ಸುಮ್ಮನೆ ಕೇಕ್ ತೊಗೊಂಬಂದ್ಬಿಟ್ಟೆ. ಮ್ಯಾಚ್ ಬಾಕ್ಸ್ ಏನು ಪೀಜಲ್ಲಿ ಸಿಗ್ಬೋದು. ಕ್ಯಾಂಡಲ್ಲು ಹತ್ರದಲ್ಲೇ ಎಲ್ಲಾದರೂ ನೋಡ್ತೀನಿ ಅಷ್ಟೇ. ಕೇಕು ಮತ್ತು ಫ್ಲವರ್ ಬೊಕ್ಕೆನ ನೀಟಾಗಿ ಸೇಫಾಗಿ ಎತ್ತಿಟ್ಟಿದ್ದೀನಿ ಫ್ರಿಡ್ಜಲ್ಲಿ. ನಾಳೆನೇ ಓಪನ್ ಮಾಡೋದು ಇದನ್ನು. ಗೈಸ್, ಏನು ಗೊತ್ತಾ, ಟಾರ್ಚ್ ಆನ್ ಆಗಿಬಿಟ್ಟಿದೆ. 1 ನಿಮಿಷ. ನಾನು ಯಾಕೆ ಎಲ್ಲರೂ ಬರ್ಡೇಗೂ ಫ್ಲವರ್ ಬೊಕ್ಕೆನ ಕೊಡೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ? ಅದು ಒಂಥರ ಗರ್ಲ್ಸ್ ಥಿಂಗ್. ನನಗೆ ಕೆಲವೊಬ್ಬೊಬ್ಬರು ಸಜೆಸ್ಟ್ ಮಾಡ್ತಾರೆ, ಸುಮ್ಮನೆ ಏನಾದರೂ ಫ್ಲವರ್ ಬೊಕ್ಕೆ ಏನಕ್ಕೆ, ಅದು ನೆಕ್ಸ್ಟ್ ಡೇ ಫುಲ್ ಹಾಳಾಗುತ್ತೆ, ಅದ್ರ ಬದಲು ಏನಾದರೂ ನೀನು ನೆನಪಿರೋ ಥರದ್ದು ಏನಾದರೂ ಕೊಡು ಅಂತ ಹೇಳ್ತಾರೆ. ಬಟ್ ಹೆಣ್ಣುಮಕ್ಕಳಿಗೆ ಸಣ್ಣ ವಿಚಾರಗಳು, ಸಣ್ಣ ಗಿಫ್ಟು ಏನಾದರೂ ತುಂಬ ಇಷ್ಟಪಡ್ತೀವಿ. ಆ್ಯಂಡ್ ತುಂಬ ಇಷ್ಟಪಡೋರಿಂದ ಬಂದರೆ ಅದನ್ನು ತುಂಬ ಚೆನ್ನಾಗೇ ನೋಡ್ಕೊತೀವಿ ಆ್ಯಂಡ್ ಕೇರ್ ಮಾಡ್ತೀವಿ. ಅದನ್ನು ತುಂಬ ಎಲ್ಲ ಹುಡುಗಿರು ಆಲ್ಮೋಸ್ಟ್
ಫ್ಲವರ್ಸ್ನ ಹೇಟ್ ಮಾಡೋರು ಯಾರು ನನ್ನ ಪ್ರಕಾರ ಇಲ್ಲ ಅಂತ ಅಂದ್ಕೊತೀನಿ. ಸೊ ಹುಡುಗಿರಿಗೆ ಅಂದರೆ ನನ್ನ ಫ್ರೆಂಡಿಗೂ ಕೂಡ ಅವಳು ಅಷ್ಟೇ, ಫ್ಲವರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೂ, ಫ್ಲವರ್ ಬೊಕ್ಕೆ ಅಂದರೆ. ಸೊ ಅದಕ್ಕೆ ಪಿಂಕ್ ಕಲರ್ನ ಕಸ್ಟಮೈಸ್ಡಾಗಿ ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡಬೇಕು ಅವಳಿಗೆ ಹೇಗಿರುತ್ತೆ, ಹೇಗೆ ಅನಿಸುತ್ತೆ, ಖುಷಿ ಆಗುತ್ತೆ ಅಂತ. ಎಕ್ಸ್ಪ್ರೆಷನ್ಸ್ನೆಲ್ಲ ನಾಳೆ ತೋರಿಸ್ತೀನಿ. ಅವಳು ಆಲ್ರೆಡಿ ಸಾಗರ ಬಂದಿದ್ದಾಳೆ. ನಾಳೆ 12 o'clock ಹಾಗೆ ಬರ್ತಾಳೆ ಪ್ಲೀಸ್. ಮೈ ನನಗೆ ಊಟ ಮಾಡಬೇಕು, ಹೊಟ್ಟೆ ಹಸಿವಾಗ್ತಾಯಿದ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತು ವೀಕೆಂಡಿಗೆ ಫ್ರೀ ಬಂದಿದ್ದಾಳೆ. ಹಾಯ್ ಮಾಡೆ ಗೈಸ್, ಇವಾಗ ನಾವು ಯಾವುದೋ ಪ್ಲೇಸಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಟೈಮ್ ಎಷ್ಟು ಗೊತ್ತಿಲ್ಲ, 12:45. ಸೊ ನಾವಿವಾಗ ಅಂಜನಾಪುರ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. 12:45 ಆಗಿದೆ. ಸರಿ, ಹೋಗೋಣ ಬಿಟ್ಟು ಟೈಮಿಗೆ. ಗಾಯ್ಸ್, ಇವಾಗ ನಾನು ಪ್ಲ್ಯಾನ್ನ ಚೇಂಜ್ ಮಾಡಿದ್ದೀವಿ. ಅದು 41 ಕಿಲೋಮೀಟರ್ ಆಗುತ್ತೆ ಅಂಜನಾಪುರ ಡ್ಯಾಮಿಗೆ ಹೋಗೋದಕ್ಕೆ. ಸೊ ಮಾಲ್ಗುಡಿಗೆ ಹೋಗೋದಕ್ಕೆ 30 ಕಿಲೋಮೀಟರ್ ಆಗುತ್ತೆ. ಸೊ 36 ಮಿನಿಟ್ಸಲ್ಲಿ 30 ಕಿಲೋಮೀಟರಿಗೆ ಹೋಗ್ಬೋದು. ಸೊ ಮಾಲ್ಗುಡಿಗೆ ಹೋಗ್ತಾ ಬನ್ನಿ ಹೋಗೋಣ. ನಾನು ಇವಾಗ ಜ್ಯೂಸ್ ಹೊರಟಿಗೆ ಬಂದಿದ್ದೀವಿ. ಸೊ ಚಿಕ್ಕುನ ಆರ್ಡರ್ ಮಾಡಿದ್ದೀವಿ. ನೀನು ಸ್ವಲ್ಪ ಹೊತ್ತಿಗೆ ಆಗುತ್ತೆ. ಯಾಕೆ ಅದು ಬೇಡವಾ? ಚಿಕ್ಕು ಮಸ್ಕ್ ಮಿಲ್ ಅಂತ ತೊಗೊಂಡಿದ್ದು, ನಾನು ಚಿಕ್ಕು ತೊಗೊಂಡಿದ್ದೆ. ಮಾಲ್ಗುಡಿ ಹೋಮ್ ಸ್ಟೇ ನೋಡ್ಬಿಟ್ಟು ನನಗೆ ಮಾಲ್ಗುಡಿ ಬಂತು, ವಿಡಿಯೋ ಮಾಡ್ಕೊ ಅಂತ ಹೇಳ್ತಿದ್ದಾಳೆ ಇವಳು. ಹಾಡಕ್ ಹಾಕಿದ್ದೀನಿ. ಯಾವುದು? ಕೂಡ ದೇವರಣ್ಣ, ನನಗೆ ಈ ವಾರ್ಡ್ ಬರಲ್ಲ, ಹಾಕಿದ್ದು ಕನ್ನಡ ಹಾಕ್ಬಿಡು. ಮಾಲ್ಗುಡಿ ಮ್ಯೂಸಿಯಮಿಗೆ ಬಂದಿದ್ವಿ. ಇದು ಅರಸಾಳು ರೈಲ್ವೆ ಸ್ಟೇಷನ್ ಹತ್ರನೇ ಇರೋವಂಥದ್ದು. ಅಂದ್ಕೊಂಡೆ ಅರಸಾಳು ರೈಲ್ವೆ ಸ್ಟೇಷನ್ ಎಲ್ಲೋ ಇದೆ, ಅಂದರೆ ಅಕ್ಕಪಕ್ಕ ಎಲ್ಲೋ ಇರಬೇಕಂತ. ಇದೆಲ್ಲಿದೆ ಗೊತ್ತಾ? ಅರಸಾಳು ರೈಲ್ವೆ ಸ್ಟೇಷನ್ನು ಈ ಕಡೆ ಇದೆ, ಅಂದರೆ ಲೆಫ್ಟ್ ಸೈಡಿಗಿದೆ. ಸೊ ಇದು ಮಾಲ್ಗುಡಿ ಚಾಯ್. ಫಸ್ಟ್ ಯಾವ ಕಡೆ ಹೋಗೋಣ ಪ್ರೀ? ವಾ, ಡಿಯೋಲ್ ಕ್ಯಾಮ್ರಾ ಇದಕ್ಕೆ ಸಾರ್ಥಕ ಅಲ್ಲ? ಹೌದು. ಫಸ್ಟ್ ಒಳ್ಳೆಲ್ಲ ಓದಿಸ್ತಾರೆ ಹೋಗ್ತೀವಿ. ನಗು ಬರುತ್ತೆ, ಸುಮ್ಮನಿರೋ. Let's go crazy, don't be lazy, come on, let's get on the floor. Guys, ನೋಡಿ, ನಾವು ಬಂದಿದ್ದ ಟೈಮ್ಗೆ ಟ್ರೈನ್ ಬಂದ್ಬಿಟ್ಟಿದೆ. ಅಸಲು ಗಾಯ್ಸ್ ನೋಡಿ, ಮಕ್ಕಳ ಥರ ಕುತ್ಕೊಂಡಿದ್ದಾಳೆ. ಹೋಗಿ ನಾನು ಇಲ್ಲಿ ಕೂರೋಣ ಅಂದ್ಕೊಂಡೆ. ಹೋಗತ್ತು ಹತ್ತು ಬನ್ನಿ ಆಗಿರುತ್ತೆ, ಬೇಡ ಸಾಕಿಷ್ಟೇ. ಗಾಯ್ಸ್, ಇವತ್ತು ಕಮೆಂಟ್ಸ್ ಬರೀಬೇಕಂತ. ಸೊ ಡೇಟು 12 ಕಣೆ. 12. ನೇಮ್ ಚೈತ್ರ. ಪ್ರಿಯಾ ಬರಿಲ್ಲ, ಪ್ರಿಯಾ ಅಂತ ಬೇಡ, ಬರ್ಬಿಟ್ಟೆ. ಫೋನ್ ನಂಬರ್ ಬೇಡ, ಇಮೇಲ್ ಬೇಡ, ಕಮೆಂಟ್ಸು ಮಾಲ್ಗುಡಿ ಮಾಡ್ತೀನಿ. ಹಾಂ, ಏನು ಬರೀತಿದ್ಯಾ? ಮಾಲ್ಗುಡಿ ನೆವರ್ ಫೇಡ್ಸ್, ಮ್ಯಾಜಿಕ್ ನೆವರ್ ಫೇಡ್ಸ್. ಕಟ್ ಏನು ಮಾಲ್ಗುಡಿ ಮ್ಯಾಜಿಕ್ ನೆವರ್ ಫೇಡ್ಸ್. ಗಾಯ್ಸ್, ಗೂಗಲಲ್ಲಿ ನೋಡಿಕೊಂಡು ತಪ್ಪು ಹೇಳ್ತಾವಳೆ, ತಪ್ಪು ಬರೀತಿದ್ದಾಳೆ. ಮಾಲ್ಗುಡಿ ಮ್ಯಾಜಿಕ್ ನೆವರ್ ಫೇಡ್ಸ್. ನೋಡಿ ಚೈತಂದು ಕಮೆಂಟಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ ಅಲ್ವಾ ಗೈಸ್? ನನಗೆ ಚಿಕ್ಕ ವಯಸ್ಸಿಂದಲೂ ನನ್ನ ತಮ್ಮ ಸ್ವಲ್ಪ ಸಿಮಿಲಾರಿಟೀಸಲ್ಲಿ ಇವ್ರ ಥರ ಬರ್ತಾರೆ. ಅದಕ್ಕೆ ನಾನು ಇವ್ರು ನೋಡಿದಾಗೆಲ್ಲ ನನ್ನ ತಮ್ಮನೇ ನೆನೆಸ್ಕೊತಾ ಇರ್ತೀನಿ. ಎಷ್ಟು ಕ್ಯೂಟಾಗಿದೆ. ಇದರಲ್ಲೂ ನೋಡಿ, ಕಳ್ಳ ಥರ ನೋಡ್ತಿರೋದು ಸಿಗ್ತಾಳು, ಚೆನ್ನಾಗಿದೆ. ನಾನು ನನ್ನ ತಮ್ಮ ನೆನಪಾಗ್ತಿಲ್ಲ. ಆವಾಗ ಇವ್ರನ್ನ ನೋಡಿ ಇವ್ರ ಆ್ಯಕ್ಟಿಂಗ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅಷ್ಟು ಇವ್ರು ಚಿಕ್ಕ ವಯಸ್ಸಲ್ಲಿ ಇವ್ರ ಮೂವೀಸ್ ನೋಡ್ತಾ ಇದ್ವಿ. ಬಟ್ ಮಾಲ್ಗುಡಿ ಡೇಸ್ನೇ ನೋಡಿಲ್ಲ. ಇವತ್ತು ಹೋಗಿ ನೋಡ್ತೀನಿ. ಶಬಾಷ್, ಚೆನ್ನಾಗಿದೆ. ಇದಿದೆ ನೋಡಿ, ಆಂಗ್ಲ ಭಾಷೆಯಲ್ಲಿ ಅತ್ಯಂತ ಪ್ರಸಿದ್ಧ ಲೇಖಕರಲ್ಲಿ ಒಬ್ಬರಾದ R.K.
ಕೆ ನಾರಾಯಣರವರು ಒಂದೊಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದೀನಿ. ಏನು ಮಾಡ್ತಾ ಇದೀಯಾ? ನೀವು ಹುಟ್ಟೇ ಇರಲಿಲ್ಲ. ಬಟ್ ಮೂವೀಸ್ಗಳೆಲ್ಲ ಇನ್ನೂ ಜೀವಂತವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ವಿ ಆಲ್ವೇಸ್ ಲವ್ ಯು. ನನ್ನ ಕಡೆಯಿಂದನು. ಗೈಸ್, ಮಾಲ್ಗುಡಿ ಎಕ್ಸ್ಪ್ರೆಸ್ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು. ಗೈಸ್, ಒಳಗೆಲ್ಲ ನೋಡ್ಕೊಂಡು ಬಂದ್ವಿ. ಫುಲ್ಲು ವೈಬ್, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಫ್ರೀ ಇದ್ದಾಗ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಮಾಲ್ಗುಡಿ ಎಕ್ಸ್ಪ್ರೆಸ್ ನೀವೇನು ನೋಡ್ತಾ ಇದ್ದೀರಾ, ಖಾಲಿ ಟ್ರೈನು. ನಮಗೆ ಟೈಮಿಗೆ ಕರೆಕ್ಟಾಗಿ ಬಂದು ನಿಂತಿದೆ ನೋಡಿ, ಆಲ್ರೆಡಿ ಅರಸಾಳು ರೈಲ್ವೆ ಸ್ಟೇಷನಲ್ಲಿ. ಇವ್ರ ಜೊತೆ ಒಂದು ಫೋಟೋ ತಗೊಡ್ತೀಯಾ? ಅದಕ್ಕೇನು ಪೋಸ್ಟ್ ಕೊಡ್ತೀನಿ. ಅವ್ರು ಆಲ್ರೆಡಿ ನೀನು ಮಾಡು. ಅವ್ರ 3 ಜನರ ಜೊತೆಗೆ ನೀನೊಬ್ಳು. ನಾನು ಇವ್ರ ಜೊತೆ ಬಾ. ಇವ್ರು ಬೇಜಾರಾಗ್ತಾರೆ, ಇವ್ರ ಪಕ್ಕ ಒಂದು ತಕ್ಕೊಡು. ಗನ್ನಿಸ್ಕೊ, ಹೇಳ್ತೀನಿ. ಸಿಟ್ಟು ಬಂದವ್ರನ್ನೆಲ್ಲ ಶೂಟ್ ಮಾಡ್ಕೊಂತ ಹೋಗೋಣ. ಆಮೇಲೆ ಇವ್ರು ಏನು ಕೇಳಿದ್ರು ಹಿಡ್ಕೊಂಡಿರೋದು ಗದೆ. ಸಾಕ್ಬಿಡು, ಎಷ್ಟು ನೋಡ್ತೀಯಾ? ದೃಷ್ಟಿ ಆಗತ್ತೆ ಅವರಿಗೆ. ಮಣಿ ಸ್ವಾಮಿ, ಇವ್ರು ಸ್ವಾಮಿ ರಾಜನ್. ಓಕೆ, ಮಾಲ್ಗುಡಿ ಚಾಯ್. ಇಲ್ಲಿ ರಿಯಲ್ ಚಾಯ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ನೋಡು. ನಾವು ಮಾಡ್ಕೋಬೋದಾ? ಕೇಳಿ ನೋಡು. ಮಾಡ್ಕೊಬೋದಂದ್ರೆ ಮಾಡ್ಕೊಳ್ಳೋಣ. ನಾವು ಮಾಲ್ಗುಡಿಯಿಂದ ಬಂದು ಇನ್ನು 10 ಮಿನಿಟ್ಸ್ ಅಷ್ಟೇ ರೆಸ್ಟ್ ಮಾಡಿದ್ದು. ಇದಾದಮೇಲೆ ಪ್ರೀ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಇನ್ಲೈನ್ ಕೆಫೆಗೆ ಹೋದ್ವಿ. ಬಟ್ ಅಲ್ಲಿ ಬರ್ಡೇ ಸೆಲೆಬ್ರೇಷನಿಗೆಲ್ಲ ಅಲೋ ಇರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಫುಡ್ಡನ್ನ ಆರ್ಡರ್ ಮಾಡಿಕೊಂಡು ಟೇಸ್ಟ್ ಎಲ್ಲ ಮಾಡಿ, ಆಮೇಲೆ ಅವಳು ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡು ಚೆಂದ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿನ್ನೋದಕ್ಕೆ ಫ್ರೆಂಚ್ ಫ್ರೈಸು ಮತ್ತು ಮಿಂಟ್ ಮೋಜಿಟೋ, ಫ್ರೈಡ್ ಚಿಕನನ್ನು ಆರ್ಡರ್ ಮಾಡ್ಕೊಂಡಿದ್ವಿ. ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ಇದನ್ನೆಲ್ಲ ತಿಂದು ಅವಳಿಗೆ 8:30ಗೆ ಬಸ್ ಇತ್ತು. ಸೊ ಬೇಗ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ.